ಪಾಯಿಂಟ್ ನಂಬರ್ 12ರಲ್ಲಿ ಶೋಧ ಕಾರ್ಯ ಆರಂಭಗೊಂಡಿದೆ. ಕಾರ್ಮಿಕರಿಂದಲೇ ನಡೀತಾ ಇದೆ ಶೋಧ. ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 11ರ ಬಳಿನೇ 12 ಇದೆ. ಮಳೆ ಬರ್ತಾ ಇದೆ ಧಾರಾಕಾರವಾಗಿ, ಅದರ ಮಧ್ಯೆ ಕೂಡ ಅಗಿತಾ ಇದ್ದಾರೆ ಕಾರ್ಮಿಕರು. ನಮ್ಮ ರಿಪೋರ್ಟರ್ ಆದಿತ್ಯ ಹೇಳಿದಾಗೆ ನಾಳೆ 13ನೇ ಪಾಯಿಂಟ್ ಹೇಳಿದ್ದಾರೆ, ಅಂದರೆ ಅದನ್ನು ಅಗಿತಾರೆ ಕೊನೆಯ ಪಾಯಿಂಟು. ಇವತ್ತು 12ಕ್ಕೆ ಕ್ಲೋಸ್ ಮಾಡ್ತಾರೆ. 11ರ ಬಳಿನೇ ಈಗ 12 ಪಾಯಿಂಟ್ ಇರೋದಲ್ವ, ಹಾಗಾಗಿನೇ ಪರಮೇಶ್ವರ್ ಕೂಡ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ಈಗ ಹೋಮ್ ಮಿನಿಸ್ಟರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ಕಾರ ಮಧ್ಯ ಪ್ರವೇಶ ಮಾಡುವುದಿಲ್ಲ, ನಿರ್ದೇಶನವನ್ನು ಕೊಡುವುದಿಲ್ಲ ಅಂಥೇಳಿ. ಅಂದರೆ ಈಗ 13 ಪಾಯಿಂಟ್ಗಳ ಕಾರ್ಯಾಚರಣೆ ಮುಗೀತು ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್? ಹಾಗಾದರೆ ಈಗ SIT ಯಾವ ನಿರ್ಧಾರಕ್ಕೆ ಬರ್ಬೋದು? ಈಗ ಅಲ್ಲಿ ಪತ್ತೆಯಾಗಿರುವಂಥ ಅಸ್ಥಿಪಂಜರದ ಬಗ್ಗೆ ತನಿಖೆಗಳು ಮುಂದುವರಿಯುತ್ತಾ? ಹೇಗೆ ಮುಂದಿನ ಪ್ರಕ್ರಿಯೆಗಳು? ಪ್ರಭು, 1ರಿಂದ 13 ಪಾಯಿಂಟ್ಗಳನ್ನು ಅನಾಮಿಕ ಕಳೆದ ಒಂದು 15ರಿಂದ 20 ದಿನಗಳ ಹಿಂದೆ SIT ಅಧಿಕಾರಿಗಳ ಮುಂದೆ ಇಂತಹ ಜಾಗದಲ್ಲಿ ಶವವನ್ನು ಹೂತಿಟ್ಟಿದ್ದೆ ಎಂಬುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪಾಯಿಂಟ್ಗಳನ್ನ ಗುರುತು ಮಾಡಲಾಗಿತ್ತು. ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಮಾನವ ದೇಹಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಅಸ್ಥಿಪಂಜರಗಳು ಅಂದರೆ ಮೂಳೆಗಳು ಸಿಕ್ಕಿರುವಂಥದ್ದು. ತದನಂತರ ಮತ್ತೆ ನಿನ್ನೆ ಒಂದು ಶವ ಕೂಡ ಸಿಕ್ಕಿರುವಂಥದ್ದು. ಹಾಗಾಗಿ SIT ಅವರು ಇದನ್ನು ತನಿಖೆ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಇನ್ನೂ 2 ಪಾಯಿಂಟ್ ಅಂದರೆ ಮಳೆಯ ನಡುವೆ ಈಗಾಗಲೇ 11ನೇ ಪಾಯಿಂಟ್ನಲ್ಲಿ ಸಾಕಷ್ಟು ಶೋಧ ಕಾರ್ಯ ನಡೆದಿತ್ತು. ಆದರೆ 11ನೇ ಪಾಯಿಂಟ್ನಲ್ಲಿ ಏನೂ ಕೂಡ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ 12ನೇ ಪಾಯಿಂಟ್ಗೆ ಮಳೆಯಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಆದರೆ ಇವತ್ತು 12ನೇ ಪಾಯಿಂಟನ್ನು ಶೋಧ ಕಾರ್ಯ ಮಾಡುವಂತಹ ಕೆಲಸಕ್ಕೆ ಮುಂದಾದರೂ ಕೂಡ ಮತ್ತೆ 13ನೇ ಪಾಯಿಂಟ್, ಅದು ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರತಕ್ಕಂತಹ ಬಹಳ ಮುಖ್ಯವಾದ ಪಾಯಿಂಟ್. ಅದರಲ್ಲಿ ಸಾಕಷ್ಟು ಒಂದು 20 ಅಡಿ ಮಣ್ಣನ್ನು ಹಾಕಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಆದರೆ 13 ಪಾಯಿಂಟನ್ನು ಅನಾಮಿಕ ಗುರುತಿಸಿದಂತಹ ಹಿನ್ನೆಲೆಯಲ್ಲಿ 13 ಪಾಯಿಂಟನ್ನು ಕೂಡ ಸಂಪೂರ್ಣವಾಗಿ ಇವರು ಶೋಧ ಕಾರ್ಯ ಮಾಡಲೇಬೇಕಾಗುತ್ತೆ. ತದನಂತರದಲ್ಲಿ ಇವೆಲ್ಲಿ ಸಿಕ್ಕಿದೆ ಅಂದರೆ ಅಸ್ಥಿಪಂಜರಕ್ಕೆ ಸಿಕ್ಕಿರುವಂತಹ ಏನು ಮೂಳೆಗಳಿದೆ ಅದನ್ನು ಲ್ಯಾಬ್ಗೆ ಕಳಿಸ್ಬೇಕಾಗುತ್ತೆ. ಒಂದಿಷ್ಟು ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ. ತದನಂತರ ಮತ್ತೆ ಅನಾಮಿಕ ಮತ್ತೆ ಅವರು ಅಂದರೆ ಇನ್ನೊಂದಿಷ್ಟು ಜಾಗಗಳನ್ನು ಗುರುತಿಸಿದ್ದೇ ಆದಲ್ಲಿ ಅದನ್ನು SIT ನಿರ್ಧಾರ ಮಾಡುತ್ತೆ. ಅಂದರೆ ಈಗ ಸಿಕ್ಕಿರುವಂಥದ್ದು ಜೊತೆಗೆ ಕೆಲವೊಂದು ಪಾಯಿಂಟ್ಗಳಲ್ಲಿ ಯಾವುದೇ ಅಸ್ಥಿಪಂಜರವಾಗಲಿ ಮೂಳೆ ಆಗಲಿ ಸಿಕ್ಕಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಇದಕ್ಕೆ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ಏನಾದ್ರನ್ನ ಸಂಪೂರ್ಣವಾದಂತಹ ಅಧಿಕಾರವನ್ನು SITಗೆ ಸರ್ಕಾರ ಕೊಡುತ್ತಾ, ಮತ್ತು ಯಾಕಂದರೆ ಸರ್ಕಾರದ ನಿರ್ದೇಶನದಂತೆಯೇ ಕೂಡ ಇಲ್ಲಿ ಕೆಲಸ ಮಾಡಲಾಗುತ್ತೆ. ಈಗ ಸಿಕ್ಕಿರುವಂತಹ ಅಸ್ಥಿಪಂಜರ ಏನಿದೆ ಅದನ್ನು ಒಂದಿಷ್ಟು ತನಿಖೆ ಮಾಡಬೇಕಾಗುತ್ತೆ. ಹಾಗಾಗಿ ಟೈಮ್ ಕೂಡ SIT ಅಧಿಕಾರಿಗಳಿಗೆ ಬೇಕಾಗುತ್ತೆ. 13 ಪಾಯಿಂಟ್ ಮುಗಿಸಿದ ನಂತರ ಅವರಿಗೆ ಈಗೇನು ತನಿಖೆಗೆ ಲ್ಯಾಬ್ಗೆಲ್ಲ ಕಳಿಸಿದ್ದಾರೆ, ಆ ಪ್ರಯೋಗಾಲಯದಿಂದ ವರದಿ ಬರಬೇಕು. ವರದಿ ಬಂದ ನಂತರ ಮತ್ತೆ ಏನಾದರೂ ಪಾಯಿಂಟ್ ಗುರುತು ಮಾಡ್ತಾರಾ, ಈ ತನಿಖೆಯನ್ನು ಮುಂದುವರಿಸ್ತಾರಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಈಗಾಗಲೇ 2ನೇ ದೂರುದಾರ ನಿನ್ನೆ ಬೆಳ್ತಂಗಡಿಯ SIT ಕಚೇರಿಗೆ ಹೋಗಿ ದೂರು ಕೊಟ್ಟಿದ್ದು, ನಂತರ ಅಲ್ಲಿಂದ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ಟಿರುವಂಥದ್ದು. ದೂರು ಆದರೆ FIR ಕೂಡ ಆಗಿಲ್ಲ, ಅಲ್ಲಿ ಕೇವಲ NCR ಅನ್ನು ಕೂಡ ಮಾಡಿರುವಂಥದ್ದು. ಆತ ಸ್ಪಷ್ಟವಾಗಿ ಹೇಳ್ತಾ ಇದ್ದ, ನಾನು ಆ ಜಾಗಕ್ಕೆ ಕರ್ಕೊಂಡು ಹೋದರೆ ನಾನೇ ಕೂಡ ತೋರಿಸ್ತೀನಿ, ಅಗೆದು ತೋರಿಸ್ತೀನಿ. ಇಲ್ಲಿ ಬಾಲಕಿಯ ಶವ 13ರಿಂದ 15 ವರ್ಷಗಳ ಬಾಲಕಿಯ ಶವವನ್ನು ಕೂಡ ಇಲ್ಲಿ ಹೂತಿಡ್ಲಾಗಿತ್ತು, ಅರ್ಧಂಬರ್ಧ ಕೊಳೆತಿತ್ತು ಅನ್ನುವ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಒಟ್ಟಾರೆ ಇದು 13 ಪಾಯಿಂಟ್ ಶೋಧ ಕಾರ್ಯ ಮುಗಿಸಿದ ನಂತರ SIT ಒಂದಿಷ್ಟು ಟೈಮ್ ತೆಗೆದುಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಪ್ರಭು. ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ. ಪಾಯಿಂಟ್ ನಂಬರ್ 12 ಅಗಿತಾ ಇದ್ದಾರೆ, ಬಹುತೇಕವಾಗಿ ಇವತ್ತು ಮುಗಿಸ್ತಾರೆ. 13 ನಾಳೆ ಇದೆ. ಅನಾಮಿಕ ಕೂಡ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತಾ ಇದ್ದಾನೆ ಅಧಿಕಾರಿಗಳಿಗೆ, ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಮತ್ತೇನಾದರೂ ನೆನಪಾಗ್ಬಿಡುತ್ತಾ, ಮತ್ತೆ ಪಾಯಿಂಟ್ ಏನಾದರೂ ಚೇಂಜ್ ಆಗಿಬಿಡುತ್ತಾ ಅಂಥೇಳಿ. ಯಾಕಂದರೆ ಅನಾಮಿಕ ಹೇಳಿರೋದು ಈಗ ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದ್ರ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇದೆ. ಪಾಯಿಂಟ್ ನಂಬರ್ 6ರಲ್ಲಿ ಅಸ್ಥಿಪಂಜರ ಸಿಕ್ಕಿದೆ. ಈಗ ಮೊದಲೋದ್ರ ತನಿಖೆ ಆಗಬೇಕು. SIT ಯಾವ ನಿರ್ಧಾರಕ್ಕೆ ಬರ್ತಾರೆ, ಬಹುಶಃ ಸ್ವಲ್ಪ ಟೈಮ್ ಕೂಡ ಇದಕ್ಕೆ ಹಿಡಿಯುತ್ತೆ. ಈಗ ಇನ್ನೊಬ್ಬ ದೂರುದಾರ ಬಂದಿದ್ದಾರೆ ಜಯಂತ್ ಅಂಥೇಳಿ, ಅವರು ಕೂಡ ಬಾಲಕಿಯ ದೇಹವನ್ನು ಅರೆಬೆರೆ ಬೆಂದಂತಹ ಸ್ಥಿತಿಯಲ್ಲಿ ಕೊಳೆತ ಸ್ಥಿತಿಯಿತ್ತು, ನಾನು ನೋಡಿದ್ದೀನಿ ಅಂತ ಹೇಳಿದ್ದಾರೆ. ಬಟ್ ಈಗ ಅನಾಮಿಕ ಟೆನ್ಷನ್ನಲ್ಲಿದ್ದಾರಾ ಹೇಗೆ ಅಂತ, ಯಾಕಂದರೆ ನಾನು ಅಂದುಕೊಂಡಿದ್ದೆ ಬೇರೆ, ಇಲ್ಲಿ ಬೇರೆ ಆಗ್ತಾ ಇದೆ, 100 ಶವಗಳು ಅಂತ ಆತ ಹೇಳಿದ್ದ. ಬಟ್ ಈಗ ಒಂದೇ ಅಸ್ಥಿಪಂಜರ ಸಿಕ್ಕಿರೋದು. ಬಂಗ್ಲಾ ಗುಡ್ಡದಲ್ಲಿ ಏನೋ 3 ಸಿಕ್ಕಿದೆ ಅಂತ ಅಸ್ಥಿಪಂಜರ.
ಬಟ್ ಅದು ಆತ್ಮಹತ್ಯೆ, ಅಲ್ಲಿ ಹಗ್ಗ ಗಿಗ್ಗ ಏನೋ ಸಿಕ್ಕಿತ್ತಂತೆ, ಸುಸೈಡ್ ಮಾಡ್ಕೊಂಡಿರ್ಬೋದು ಅಂತ ಹೇಳ್ತಿದ್ರು. ಇಲ್ಲಿ ಏನಾದರೂ ಆತ ಹೇಳಿದ್ದು ಸುಳ್ಳು ಅಂತ ಆದರೆ ಖಂಡಿತ ಆತನಿಗೆ ಅದು ಮುಳುವಾಗಬಹುದು, ಅಥವಾ ಅದು ಕೊಲೆನ ಆತ್ಮಹತ್ಯೆನ ಮೊದಲು ವರದಿ ಬರಬೇಕು.